ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ನಾನು ಬಿ.ಕಾಂ ಓದುತ್ತಿರಬೇಕಾದರೆ ನಡೆದ ಘಟನೆ. ಏಕೋ ಗೊತ್ತಿಲ್ಲ, ನನಗೆ ಆ ವಿಷಯ ಎಂದರೆ ತುಂಬಾ ಆಸಕ್ತಿ. ಚಿಕ್ಕಂದಿನಿಂದಲೂ ಅದರ ಮೇಲೆ ಅತೀವ ಆಸೆ. ನಾನು 4ನೇ ತರಗತಿಯಲ್ಲಿ ಓದುತ್ತಿರಬೇಕಾದರೇನೆ ಮಾಡಲು ಪ್ಲಾನ್ ಮಾಡಿದ್ದೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಈಗ ಅಸಲಿ ವಿಷಯಕ್ಕೆ ಬರೋಣ. ನಾನು ಊರಿನಿಂದ ಕಾಲೇಜಿಗೆ ಪ್ರತಿದಿನ ಹೋಗಿ ಬರುತ್ತಿದ್ದೆ. ಹಳ್ಳಿಗಳಲ್ಲಿ ಸ್ವಲ್ಪ ತಳಕು ಬಳಕು ಇದ್ರೆ ಸುಮಾರು ಆಂಟಿಗಳು ಆಕರ್ಷಣೆಗೆ ಒಳಪಡುತ್ತಾರೆ. ನನಗೆ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿ ಇತ್ತು. ನಮ್ಮ ಮನೆಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಆಶಾ ಎಂಬುವ ಆಗ ತಾನೇ ಮದುವೆಯಾದ ಆಂಟಿಯ ಮನೆಯಿತ್ತು. ಅವಳು ಸ್ವಲ್ಪ ಮಾಡ್ರನ್ ಆಂಟಿ ಆಗಿದ್ಲು. ಆದ್ರೆ ಅವಳ ಗಂಡ ಅಷ್ಟು ಏನು ಚೆನ್ನಾಗಿ ಇರಲಿಲ್ಲ, ಮತ್ತೆ ಅವನಿಗೆ ವ್ಯವಸಾಯದ ಮೇಲೆ ಪ್ರೀತಿ ಜಾಸ್ತಿ. ನಮ್ಮ ಮನೆಯ ಹತ್ತಿರ ನೀರಿನ ಟ್ಯಾಂಕ್ ಇತ್ತು. ಪ್ರತಿದಿನ ಅಲ್ಲಿಗೆ ನೀರು ಹಿಡಿಯಲು ಅಕ್ಕಪಕ್ಕದ ಹೆಂಗಸರು ಬರುತ್ತಿದ್ದರು. ಹೀಗೆ ಒಂದು ದಿನ ನಾನು ನಮ್ಮ ಮನೆಗೆ ನೀರು ಹಿಡಿಯುತ್ತಿರಬೇಕಾದರೆ ಆಶಾನು ನೀರು ಹಿಡಿಯಲು ಅವರ ಅತ್ತೆಯ ಜೊತೆಯಲ್ಲಿ ಬಂದಳು. ಆವತ್ತು ಅವಳನ್ನು ನಾನು ತುಂಬಾ ಹತ್ತಿರದಿಂದ ನೋಡಿದೆ. ಮೊದಲು ಅವಳು ಅಷ್ಟೇನು ನನ್ನನ್ನು ನೋಡುತ್ತಿರಲಿಲ್ಲ. ಮುಂದಿನ ದಿವಸ ಆಶಾ ಮತ್ತು ಅವಳ ಅತ್ತೆ ನೀರಿಗೆ ಬಂದರು. ನಾನು ಸಹ ಅಲ್ಲಿಗೆ ಹೋದೆ. ಆಶಾಳ ಅತ್ತೆಯನ್ನು ಕಾಫಿ ಆಯ್ತಾ ಅಂತ ಕೇಳಿದೆ. ಆಮೇಲೆ ನಿಮ್ಮ ಸೊಸೆ ಮಾಡಿದ್ರ ಇಲ್ಲ ನೀವೇ ಅವರಿಗೆ ಮಾಡಿ ಗೊತ್ತಿದ್ರ ಅಂತ ತಮಾಷೆಯಾಗಿ ಕೇಳಿದೆ. ಅದಕ್ಕೆ ಇಲ್ಲ ಅವಳೇ ಮಾಡಿದ್ಲು ಅಂತ ಹೇಳಿದರು. ಆಗ ಆಶಾ ನನ್ನ ಕಡೆ ಒರೆ ಕಣ್ಣಿಂದ ನೋಡಿದಳು. ಆ ನೋಟ ದಿನಾಲೂ ನನ್ನನ್ನು ಕಾಡೋಕೆ ಶುರು ಮಾಡಿತು. ಮುಂದಿನ 1 ತಿಂಗಳು ಆಷಾಢಕ್ಕೆ ಆಶಾ ಅವರ ತವರು ಮನೆಗೆ ಹೋಗಿದ್ಲು. ಅವಳು ವಾಪಸ್ಸು ಬಂದ ನಂತರ ನನ್ನ ಪ್ರಯತ್ನ ಮುಂದುವರಿಸಿದೆ. ಈಗ ಅವಳು ಒಬ್ಬಳೇ ನೀರಿಗೆ ಬರಿತಿದ್ಲು. ಅವಳು ನೀರು ಹಿಡಿಬೇಕಾದ್ರೆ ನನ್ನನ್ನು ಒರೆ ಕಣ್ಣಿಂದ ಅಬ್ಸರ್ವ್ ಮಾಡ್ತಿದ್ದೆ. ಹೀಗೆ ಒಂದು ದಿನ ಧೈರ್ಯ ಮಾಡಿ ಅವಳನ್ನ ಮಾತಾಡಿಸಿದೆ. ಎಲ್ಲಿ ನಿಮ್ಮ ಯಜಮಾನರು ಕಾಣುತ್ತಿಲ್ಲ ಅಂದೆ. ಯಾರೋ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ಅಂದ್ಲು. ನಿಮಗೆ ಬೇಜಾರ್ ಆಗ್ತಿರಬೇಕು ಅಂದೆ. ಅವಳು ಏನು ಉತ್ತರ ಕೊಡಲಿಲ್ಲ. ನಿಮ್ಮ ಸೀರೆ ತುಂಬಾ ಚೆನ್ನಾಗಿದೆ ಅಂದೆ. ಅದಕ್ಕವಳು ನಾನು ಚೆನ್ನಾಗಿ ಇಲ್ವಾ ಅಂದ್ಲು. ಈ ಒಂದು ಉತ್ತರ ನನಗೆ ಇನ್ನಿಲ್ಲದ ಧೈರ್ಯವನ್ನ ಕೊಟ್ಟಿತು. ಆಗ ಏನು ಭಯವಿಲ್ಲದೆ ನೀವು ಚೆನ್ನಾಗಿ ಇದ್ದೀರಾ ಅಂತಾನೆ ನಾನು ಪ್ರತಿದಿನ ನೀರು ಹೊರುತ್ತಿರೋದು ಅಂದೆ. ಅವಳು ಅದಕ್ಕೆ ಒಳ್ಳೆಯ ಸ್ಮೈಲ್ ಕೊಡ್ಲು. ಹೀಗೆ ನಮ್ಮ ಮಾತುಕತೆ 1 ತಿಂಗಳು ನಡೀತು. ಒಂದು ದಿನ ಧೈರ್ಯ ಮಾಡಿ ನಾನು ನಿಮ್ಮ ಕೆನ್ನೆಯನ್ನ ಕಚ್ಚಬೇಕು ಅನ್ನಿಸ್ತಿದೆ ಅಂದೆ. ಏನು ಉತ್ತರ ಬರಲಿಲ್ಲ. ಯಾಕೆ ನಾನು ಹಾಗೆ ಕೇಳಿದ್ದು ಬೇಜಾರ್ ಆಯ್ತಾ ಅಂದೆ. ಅದಕ್ಕೂ ಏನು ಉತ್ತರ ಬರಲಿಲ್ಲ. ಮತ್ತೆ ಅವಳು ಆ ದಿನ ನೀರಿಗೆ ಪುನಃ ಬರಲಿಲ್ಲ. ಅವಳಿಗೆ ಬೇಜಾರ್ ಆಗಿರಬೇಕು ಅಂತ ಸುಮ್ಮನಾದೆ. ಮಾರನೆಯ ದಿವಸ ಅವಳು ನೀರಿಗೆ ಬರುವ ಟೈಮಿಗೆ ಸರಿಯಾಗಿ ನಮ್ಮ ಮನೆಯ ಕಿಟಕಿಯನ್ನ ಸ್ವಲ್ಪ ಓಪನ್ ಮಾಡಿ ನೋಡುತ್ತಿದ್ದೆ. ಅವಳು ಬಂದಳು. ನಮ್ಮ ಮನೆಯ ಕಡೆ ನೋಡಿದಳು. ಪುನಃ ನೋಡಿದಳು. ಮತ್ತೆ ನೋಡುತ್ತಾನೆ ಇದ್ಲು. ಅವಳ ಮುಖದಲ್ಲಿ ಬೇಜಾರು ಮನೋಭಾವನೆ ಇತ್ತು. ಆ ದಿನ ಅತಿ ಹೆಚ್ಚು ಬಾರಿ ನೀರಿಗೆ ಬಂದಳು. ನಾನು ಮಾತ್ರ ಹೋಗಲೇ ಇಲ್ಲ. ಅವಳು ನನ್ನನ್ನೇ ಹುಡುಕುತ್ತಿದ್ದಾಳೆ ಅಂತ ನನಗೆ ಗೊತ್ತಾಯಿತು. ಮಾರನೆಯ ದಿನ ನಾನು ಸಹ ನೀರಿಗೆ ಹೋದೆ. ಎಲ್ಲಿ ನೆನ್ನೆ ಕಾಣಲೇ ಇಲ್ಲ ಅಂದ್ಲು. ನೀವು ಬೇಜಾರು ಮಾಡ್ಕೊಂದಿರ ಅಂತ ಬಂದಿಲ್ಲ ಅಂದೆ. ಇವತ್ತು ಬಂದಿದ್ದೀರ ಅಂದ್ಲು. ಇವತ್ತು ನನಗೆ ನಿಜವಾಗಲೂ ನೀರು ಬೇಕು, ಅದಕ್ಕೆ ಬಂದೆ. ಇದೊಂದು ಸಾರಿ ಸಾಕು, ಮತ್ತೆ ಬರೋಲ್ಲ ಅಂದೆ. ಯಾಕೆ ಕೆನ್ನೆ ಕಚ್ಚೋಲ್ವಾ ಅಂದ್ಲು. ಆಗ ನನಗೆ ತುಂಬಾ ಖುಷಿ ಆಯಿತು. ಹೀಗೆ ಸುಮಾರು 1 ತಿಂಗಳು ಆಯಿತು. ಒಂದು ದಿನ ಅವಳು ನಾಳೆ ನಾನು ಊರಿಗೆ ಹೋಗುತ್ತಿದ್ದೇನೆ ಅಂದ್ಲು. ಆಮೇಲೆ ಒಬ್ಬಳೇ ಅಂದ್ಲು. ನನಗೆ ಅರ್ಥ ಆಯಿತು. ಪ್ಲಾನ್ ಮಾಡಿದ್ವಿ. ನಾಳೆ 8 ಗಂಟೆಗೆ ಬಸ್ಸು, ಸೀದಾ ಬೆಂಗಳೂರಿಗೆ ಹೋಗೋಣ ಅಂತ. ನಮ್ಮ ಊರಿಂದ ಬಿಡದಿಗೆ ಬಂದ್ವಿ. ಬಿಡದಿಯಿಂದ ಬೇರೆ ಬಸ್ಸಿಗೆ ಬೆಂಗಳೂರು ಕಡೆಗೆ ಬಸ್ಸು ಹತ್ತಿದ್ವಿ. ಬಸ್ಸಿನಲ್ಲಿ ಬರಬೇಕಾದರೆ 4 ಬಾರಿ ಅವಳ ಕೆನ್ನೆ ಕಚ್ಚಿದ್ದೆ. ನೇರ ಮೆಜೆಸ್ಟಿಕ್ಗೆ ಬಂದು ಸುಭದ್ರಾ ಲಾಡ್ಜ್ನಲ್ಲಿ ರೂಮ್ ಮಾಡಿದೆ. ಸ್ವರ್ಗ ಇನ್ನೇನು ಸಿಕ್ಕಿತು ಅಂತ ರೂಮಿಗೆ ಬಂದ ತಕ್ಷಣವೇ ಬಾಗಿಲು ಹಾಕಿ ಅವಳನ್ನ ಹಿಂದೆಯಿಂದ ಬಿಗಿಯಾಗಿ ಅಪ್ಪಿದೆ. ಅವಳಿಗೆ ನನ್ನ ಹಿಡಿತ ರೋಮಾಂಚನ ಮಾಡಿತು. ಅವಳು ಆಗಲೇ ಮೂಡಿಗೆ ಹೋಗಿದ್ಲು. ಅವಳ ಬೆನ್ನಿಗೆ ನಾನು ಮುತ್ತುಗಳನ್ನ ಕೊಡುತ್ತಾ ಸೊಂಟದ ಹತ್ತಿರ ಬಂದೆ. ಹಿಂದೆಯಿಂದ ಸೊಂಟದ ಹತ್ತಿರ ಕಚ್ಚಿದೆ. ನಾನು ಆ ಸಿನಿಮಾಗಳನ್ನ ತುಂಬಾ ನೋಡಿದ್ದೆ. ಅದೇ ರೀತಿ ಮಾಡ್ಬೇಕು ಅಂತ ಮೇಲಿಂದ ಕೆಳಗಿನವರೆಗೂ ಮುದ್ದಿಸಿದೆ. ನಂತರ ಮುಂದೆಯಿಂದ ಅವಳ ಹಣೆಗೆ ಮುತ್ತು ಕೊಟ್ಟೆ. ಅವತ್ತೇ 2-3 ಸಾರಿ ಅವಳನ್ನು ಚೆನ್ನಾಗಿ ಮಾಡಿದೆ. ಆಮೇಲೆ ಇಬ್ಬರು ನಂತರ ಸ್ನಾನ ಮಾಡಿ ಊಟಕ್ಕೆ ನವಯುಗ ಮಿಲಿಟರಿ ಹೋಟೆಲ್ಗೆ ಹೋದ್ವಿ. ಇಬ್ಬರು ಬಿರಿಯಾನಿ ತಿಂದು 30 ನಿಮಿಷ ಹಾಗೆ ಸುತ್ತಾಡಿ ಅವಳಿಗೆ ಒಂದು ಸೀರೆ ಕೊಡಿಸಿದೆ. ಮತ್ತೆ ರೂಮಿಗೆ ಹೋದ್ವಿ. 10 ನಿಮಿಷ ಹಾಗೆ ಟಿವಿ ನೋಡ್ತಿದ್ದು. ಅವಳನ್ನ ನನ್ನ ಮೇಲೆ ಮಲಗಿಸಿಕೊಂಡೆ. ಈ ಸಾರಿ ನೀನೇ ಮಾಡು ಅಂದೆ. ಅವಳಿಗೆ ಹೇಗೆ ಅಂತ ಅರ್ಥ ಆಗಲಿಲ್ಲ. ಆಮೇಲೆ ನಾನೇ ಅವಳಿಗೆ ಎಲ್ಲ ಹೇಳಿಕೊಟ್ಟೆ. ಗಂಟೆಯಾಗಲೇ 3 ಆಗಿತ್ತು. ರೆಡಿಯಾಗಿ 4 ಅವರ್ 30 ಮಿನಿಟ್ಗೆಲ್ಲ ಬಿದದಿಗೆ ಬಂದ್ವಿ. ಅವಳನ್ನ ಅವರ ಊರಿನ ಬಸ್ಸು ಹತ್ತಿಸಿ ನಾನು ನಮ್ಮ ಊರಿಗೆ ಬಂದೆ. ಆ ಅನುಭವ ಮರೆಯಕ್ಕೆ ಸಾಧ್ಯ ಇಲ್ಲ. ಧನ್ಯವಾದಗಳು ವೀಕ್ಷಕರೇ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ.